ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಮತ್ತು ನಮ್ಮೋರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮೋರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬಿಗ್ ಬಾಸ್. ಇವತ್ತಿನ ಬಿಗ್ ಬಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗಿದ್ದು ತ್ರಿವಿಕ್ರಮ್ ಅವ್ರ ಬಗ್ಗೆ. ಅವರ ಒಳಗಡೆ ಒಂದು ಅಂದರೆ ಒಬ್ಬ ಕವಿ ಇದ್ದಾನೆ ಅಂತ ಇವತ್ತೇ ಗೊತ್ತಾಗಿದ್ದು. ಯಾಕಂದರೆ ಪ್ರತಿಯೊಬ್ಬರಿಗೂ ಬರೆದಂತಹ ಲೆಟ್ರು ತುಂಬ ಚೆನ್ನಾಗಿ ಒಂದು ಮೀನಿಂಗ್‌ಫುಲ್ ಆಗಿ ಬರೆದಿದ್ದಾರೆ. ಇಲ್ಲಿ ನನಗೆ ಭವ್ಯ ಮತ್ತು ರಜತ್ ಅವರಿಗೆ ಬರೆದಂತಹ ಒಂದು ಲೆಟರ್ ಇದೆಯಲ್ಲ, ತುಂಬ ತುಂಬ ಖುಷಿ ಆಯಿತು. ಅಂದರೆ ಅಷ್ಟು ಚೆನ್ನಾಗಿ ಅವ್ರು ಬರೆದಿದ್ದಾರೆ. ಕೆಲವೊಂದು ಬರವಣಿಗೆಗಳೇ ಹಾಗೆ ನಮಗೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಅಂಥದ್ರಲ್ಲಿ ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ನನಗನ್ನಿಸ್ತು. ಸೊ ನಾನು ಹೇಳ್ದಂಗೆ ಬಿಗ್ ಬಾಸ್ ಇವತ್ತಿದ್ದಂಗೆ ರೀತಿಯಲ್ಲೇ ಇದ್ದರೆ, ಇವತ್ತಿನ ಎಪಿಸೋಡ್ ಇದ್ದಂಗೆ ಇದ್ದರೆ ಎಷ್ಟೋ ಖುಷಿ ಆಗ್ತಾ ಇತ್ತು. ಯಾಕಂದರೆ ಆ ಒಂದು ಆ ಒಂದು 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 ಆ ಒಂದು ಇದಿದೆಯಲ್ಲ, ಆ ಪ್ರೀತಿಯ ಸಲುಗೆ, ಆ ಒಂದು ಪ್ರೀತಿ ಜಗಳ ಅದನ್ನ ನೋಡೋಕೆ ತುಂಬ ಖುಷಿ ಆಗುತ್ತೆ. ಬಟ್ ಬಿಗ್ ಬಾಸ್ ಬಿಡಲ್ಲ ಅಂತ ಹನುಮಂತು ಅವರು ಹೇಳಿದರು. ಯಾಕಂದರೆ ಎಲ್ಲ ಮರ್ತು ಬಿಡೋಣ ಅಂತ ಹೇಳಿದಾಗನೇ ಇವರು ಹನುಮಂತು ಅವರು ಹೇಳಿದರು, ಸುಮ್ಮನಿರಪ್ಪ ನಾಳೆ ಚೂ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಅಂದ್ರೇ ಹಾಗೆ, ಯಾರಾದರೂ ಕರೆಕ್ಟಾಗಿ ಕನೆಕ್ಟ್ ಆದರು ಅಂತ ಗೊತ್ತಾದರೆ ಅಲ್ಲೇ ಅವ್ರು ಏನಾದರೂ ಚೂ ಬಿಡ್ತಾರೆ, ಅದೊಂದು ಮಾತ್ರ ಸತ್ಯ. ರಜತ್ ಅವರು ಹೇಳಿದ ಮಾತು ಎಷ್ಟು ನಿಜ ಅಲ್ವಾ? ಅಂದರೆ ಬಿಗ್ ಬಾಸ್ ಫಸ್ಟು ಬಂದಾಗ ಎಲ್ರಿಗೂ ಗೊತ್ತಿರುತ್ತೆ ಒಂದಿನ ಎಂಡ್ ಆಗುತ್ತೆ, ವಿನ್ನರ್ ಒಬ್ಬರೇ, ನಾವೆಲ್ಲ ಈ ಮನೆ ಬಿಟ್ಟು ಹೋಗಬೇಕು ಅಂತ. ಆದ್ರೂ ಅಟ್ಯಾಚ್ಮೆಂಟ್ ಇರುತ್ತೆ. ಬಟ್ ಆ ಹೋಗೋ ದಿವಸ ಹತ್ರ ಬರುವಾಗ ಎಷ್ಟು ಬೇಜಾರಾಗುತ್ತೆ. ಅಂದರೆ ಕಳೆದಂತಹ ದಿನಗಳು ಏನೇ ಆಗಿರಲಿ, ಬಟ್ ಆ ಒಂದು ದಿನ ಇನ್ನು ಬೇಕು ಅಂದರೂ ಬರಲ್ಲ. ಇನ್ನು ಎಷ್ಟೇ ಪ್ರಯತ್ನ ಪಟ್ಟರು ನಮಗೆ ಆ ಮನೆ ಒಳಗಡೆ ಹೋಗೋಕ್ಕಾಗಲ್ಲ. ರಜತ್ ಅವರ ಮಾತಲ್ಲಿ ತುಂಬ ತುಂಬ ಅಂದರೆ ನಮಗೆ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಅಂದ್ಕೊಳ್ಳೋದು ಒಂದು, ಆಗೋದೊಂದು. ಆದರೆ ಆದಮೇಲೆ ಆ ವಿಷಯದ ಬಗ್ಗೆ ನಾವು ಚಿಂತಿಸಿದಾಗ ಅಲ್ಲೊಂದು ಸ್ವಲ್ಪ ಚೇಂಜ್ ಮಾಡ್ಬೋದಿತ್ತು, ಇಲ್ಲೊಂದು ಸ್ವಲ್ಪ ನಾವು ಆ ಥರ ಇರಬೇಕಿತ್ತು, ಈ ಥರ ಇರಬೇಕು ಅಂತ ಅಂದ್ಕೊಳ್ತೇವೆ. ನಿಜವಾಗ್ಲೂ ನಮ್ಮ ಲೈಫು ಬಿಗ್ ಬಾಸ್ ಒಂದು ಅಂದರೆ ಕನ್ನಡಿ ಥರ ಕಾಣುತ್ತೆ. ಆದಷ್ಟು ಎಲ್ಲರ ಜೊತೆನೂ ಒಳ್ಳೆಯ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡಿ, ಎಲ್ಲರ ಜೊತೆ ಒಳ್ಳೆಯತನದಿಂದ ಇರಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಆಗುತ್ತೆ ಗಲಾಟೆ, ಆಗುತ್ತೆ ಬೇಜಾರು, ಆಗುತ್ತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ. ಎಲ್ಲವನ್ನು ಮರ್ತು ಬಿಟ್ಟು ಮುಂದೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಭವ್ಯ ಅವರ ಅಪ್ಪ ಬಿಗ್ ಬಾಸ್ ಮನೆ ಒಳಗಡೆ ಬಂದರು. ಭವ್ಯಕ್ಕಿಂತ ಎನರ್ಜೆಟಿಕ್ ಅಂದರೆ ಸ್ವಲ್ಪ ಜಾಸ್ತಿನೇ ಎನರ್ಜಿ ಇತ್ತು ಅವರಿಗೆ ಅಂತ ಹೇಳ್ಬೋದು. ಯಾಕಂದರೆ ಅವರೊಂದು ಆ ಒಂದು ಯುಟಿಲೈಸ್ ಮಾಡ್ಕೊಂಡಿರೋ ರೀತಿ, ಆ ಒಂದು ಕ್ಯಾಪ್ಟನ್ ಚೇರನ್ನು ಯುಟಿಲೈಸ್ ಮಾಡ್ಕೊಂಡಿರೋದಾಗಿರ್ಬೋದು, ಅವರನ್ನು ಆ ಫ್ರೆಂಡ್ಲಿಯಿಂದ ಇರೋದಾಗಿರ್ಬೋದು, ತುಂಬ ಇಷ್ಟ ಆಯಿತು. ನೋಡಬೇಕು ಅಂದರೆ ಇನ್ನು ಯಾರ್ಯಾರು ಬರ್ತಾರೆ, ಇನ್ನೊಂದು 3 ದಿವಸ ಇದೆ, ಹೆಂಗೆ ಹೋಗುತ್ತೆ ಬಿಗ್ ಬಾಸು ಅಂತ. ನಿಜವಾಗ್ಲೂ ಹೇಳ್ತೇನೆ, ಇವತ್ತಿನ ಎಪಿಸೋಡ್ ಅಂತ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಂದರೆ ಆ ಒಂದು ಊಟ ಮಾಡೋ ಒಂದು ಟೈಮ್ ಆಗಿರ್ಬೋದು, ಅವರಿಗೆ ಒಂದು ಡಿನ್ನರ್ ಅರೇಂಜ್ಮೆಂಟ್ ಮಾಡಿರೋದಾಗಿರ್ಬೋದು, ಅಥವಾ ಮಜಾ ಟಾಕೀಸಿಂದ ಎಲ್ಲರೂ ಬಂದಿರೋದಾಗಿರ್ಬೋದು, ತುಂಬ ಚೆನ್ನಾಗಿ ಈ ಒಂದು ವಿಡಿಯೋ ಹೋಯಿತು ಇವತ್ತಿದು. ತುಂಬ ಚೆನ್ನಾಗಿತ್ತು. ಬಿಗ್ ಬಾಸ್ಗೆ ಮಜಾ ಟಾಕೀಸ್ ಟೀಮ್ ಬಂದಿತ್ತು. ಬಿಗ್ ಬಾಸನ್ನು ತುಂಬಿದ ಮನೆಯನ್ನು ನೋಡೋಕೆ ತುಂಬ ಖುಷಿ ಆಯಿತು. ಮೇ ಬಿ ಇನ್ನೂ ನೆಕ್ಸ್ಟ್ ಇಯರ್ ಆಗಿರ್ಬೋದು ಒಂದು ಈ ಥರ ಒಂದು ನೋಡೋಕ್ಕೆ. ಏನೇ ಆಗಿರಲಿ, ಇವಾಗ ಎಲ್ಲರೂ ಒಂದು ಖುಷಿಯಲ್ಲಿದ್ದಾರೆ. ನಾಳದು ಗೊತ್ತಾಗುತ್ತೆ ಯಾರು ವಿನ್ನರು ಅಂತ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.